ಹೆಂಗಾಗೈತೆ ಅಂದ್ರೆ ಇವತ್ತು ದನಗಳದು ದನ ಒಯ್ದು ನಾನು ರೈತರಿಗೆ ಮಾರ್ತೀನಂದ್ರೆ ರೇಟ್ ಬರೋದಿಲ್ಲ, ಕಟಕರಿಗೆ ಮಾರ್ತೀನಂದ್ರೆ ರೈತ ತೊಗೋಕಿಂತ ರೇಟ್ ಹೆಚ್ಚು ಕೊಡ್ತಾನೆ. ಅಷ್ಟು ಮಾಂಸ ಅಷ್ಟು ಚರ್ಮ ಹಿಂಗೆ ಲೆಕ್ಕೈತೆ. ನೀವು ಬರೀ ನಾನು ಬನ್ನಿ ಒಂದೇನಾರು ಒಂದು ತೋರಿಸಿ ಕಿಲಾರಿ ಹಾಕ್ತಗೊಳ್ಳೋದು ಬರೀ ನೋಡಿದ್ರೆ ಆದ್ರೆ ಜವಾರಿ ಹಾಕ್ತಲ್ಲ ಗೀರು. ನಾವು ಹೆಂಗಾಗಿ ನಮ್ಮ ದೇಶನಾಗ ಕತೆ ಹೇಳ್ತೀವಿ. ನಾವು ಜರ್ಸಿ HF ಏನು ಬಂದಾವಲ್ಲ ಅದ್ರ ಬಗ್ಗೆ ಒಂದು ಕತೆ ಹೇಳ್ತೀವಿ. ಏನಂದ್ರೆ ಆ ಮಹಾರಾಣಿ ಕಂಗಳು ವಿಕ್ಟೋರಿಯಾ ಬಂದಾಗ ಭಾರತಕ್ಕೆ ಬಂದವು, ಅವರಿಗೆ ದಿನಾಲು ಹಾಲು ಬಿಸಿ ಬೇಕಾಗ್ತಿತ್ತು ಅಂತ ಹಿಂಡಿ ಬೇಕಾಗ್ತಿತ್ತು. ಅದನ್ನು ನಾವು ಬೆಳವಣಿಗೆ ಮಾಡಿ ಸಂಶೋಧನೆ ಮಾಡಿ ಜರ್ಸಿ ಆಕಳುಗಳು ಎಲ್ಲ ಹಾಕ್ಸ್ವಿ. ಅವ್ರೇನು ಮಾಡಿದ್ರು ಗುರ್ತೈತೆ ಬ್ರೆಜಿಲ್ದವ್ರದು ಇದು ಭಾರತದ ಗೀರ್ ಆಕಳು ಇದ್ರು. ಆ ಗೀರ್ ತಳಿ ಏನದಲ್ಲ ಗುಜರಾತು ಸಿಗ್ತೈತಲ್ಲ ಗೀರ್ ತಳಿ. ನಾವು ಹೋಗಿದ್ದೆ ಗುಜರಾತ್ 4-5 ಕಡೆ. ಗೀರಕ್ಕೆ ಒಂದು ಪರ್ವತ ಐತಿ, ಆ ಪರ್ವತ ಕೆಳಗೆ ಇರುವಂಥ ಗೀರ್ ತಳಿ. ಇದನ್ನು ಬ್ರೆಜಿಲ್ದವ್ರು ಒಯ್ದು 40-50 ಲೀಟ್ರ್ ಹಣ್ಣು ಅಂತ ಸಂಶೋಧನೆ ಮಾಡಿ ಅದನ್ನು ತಯಾರು ಮಾಡಿದ್ರು. ಅಲ್ಲಿ 40 ಲೀಟ್ರ್ ಹಣ್ಣು ಅಂತ ಜರ್ಸಿ ಆಕಳ ನಾವು ತೊಗೊಂಡ್ಬಂದ್ವಿ. ದಿನ ಕ್ಯಾನ್ಸರ್ ಹಾಸ್ಪಿಟ್ಲ್ ಹೆಚ್ಚಾಗ್ಲಕ್ಕತ್ತವ ಈ ದೇಶನಾಗ. ನೋಡಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಎಲ್ಲ ಕಡೆ ಒಂದೊಂದು ಬೇಕೇ ಈಗ. ಯಾಕಂದ್ರೆ ಎಲ್ಲ ರಾಸಾಯನಿಕ ಗೊಬ್ಬರ, ಜರ್ಸಿ ಆಕಳ ಹಾಲು ಮತ್ತು ಚಲೋ ಹಾಲು ಎಲ್ಲಿ ಸಿಗ್ತದೆ. ಈ ರೀತಿ ನೋಡಿ ಇವತ್ತು ರೇಡಿಯೇಷನ್ ಬಗ್ಗೆ ನಾವು ಚರ್ಚೆ ಮಾಡಕತ್ತೀವಿ. ಭೂಪಾಲ್ದ ಏನು ಗ್ಯಾಸ್ ಇದು ಆಯ್ತಲ್ಲ, ಅಲ್ಲಿ ಒಬ್ಬ ಹೇಳ್ತಾರ ಯಾರ ಮನೆ ಭೂಪಾಲ್ದ ಒಂದು ಗ್ಯಾಸ್ ಇದು ಆದಾಗ ಯಾರ ಮನೆ ಆಕಳು ಹೆಂಡಿಲೆ ಸಾರಿಸಿದ್ರು ಆ ಮನೆ ಮೇಲೆ ರೇಡಿಯೇಷನ್ ಇಫೆಕ್ಟ್ ಆಗಲಿಲ್ಲ. ಅವ್ರು ಅಟ್ಟಿ ಜೀವಂತ ಹೋದ್ರು, ಉಳ್ಕಿದಾರೆಲ್ಲ ಸತ್ತು. ಅಂದರೆ ಆಕಳ ಹೆಂಡಿಗೂ ನೋಡ್ರಿ ನಮ್ಮಲ್ಲಿ ಒಬ್ಬ ಸಂಶೋಧನೆ ಮಾಡಿ ನಾವು ಒಂದು ಹುಡುಗ ಆಕಳದ್ದು ಎಷ್ಟೇ ಹೆಂಡಿದು ಒಂದು ಸಣ್ಣ ಇದು ಮಾಡಿ ಮೊಬೈಲ್ ಕಚ್ಚ ಅದಕ್ಕೆ ರೌಂಡಾಗಿ ರೇಡಿಯೇಷನ್ ಟೆಸ್ಟ್ ಮಾಡ್ಯಾನ. ಅದಕ್ಕೇನು 0 ರೇಡಿಯೇಷನ್ ಬರ್ತದೆ. ಯಾವುದು ಆಕಳ ಹೆಂಡಿ ಹೆಚ್ಚು. ನಮ್ಮಲ್ಲಿ ಸಂಶೋಧನೆ ಒಂದೊಂದೊಂದು ಸಣ್ಣ ಮಾಡ್ಲಕತ್ತೀವಿ. ಯಾಕಂದ್ರೆ 1000 ಆಕಳದು ತುಪ್ಪನೇ ಮಾಡ್ಲಕತ್ತೀವಿ. 2,500 ರೂಪಾಯಿ ಕಿಲೋ. ಜವಾರಿದು 3,000-3,500 ರೂಪಾಯಿ ಕಿಲೋ ಮಾರ್ಲಕತ್ತೀವಿ. ವಿಭೂತಿ ತಯಾರು ಮಾಡ್ಲಕತ್ತೀವಿ. ಕರ್ಪೂರಗಳು ಯಾವ್ಯಾವು ರೈತರು ಕಟಗರಿ ಕೊಡುವಂಥದ್ದನ್ನು ಪಾಪ ಒಳ್ಳೆ ರೈತರು ಇದ್ದವರು ಆ ಊರಾನ ಹಿರಿಯರ ಮನುಷ್ಯರು ಇಲ್ಲಪ್ಪ ಉಳಿದ ಸಿದ್ದೇಶ್ವರ ಹೊಸದ ಬಿಟ್ಟು ಬಂದುಬಿಡ್ತಾರೆ. ಬರ್ತಾವೆ ಆಟ ನಾವು ಅದನ್ನು ತಯಾರು ಮಾಡಿವಿ. ಎಲ್ಲ ಅವು ಗಬ್ಬಾಗ್ಯಾವು. ಅಂತಿಂತ ಆಕಳಿಗೆ ಒಟ್ಟು ಗಬ್ಬು ಇದ್ದಿದ್ದು ಆಕಳ ಸಹಿತ ಕಟ್ಟಿಗೆ ಕೊಡ್ತಾರೆ. ಇಲ್ಲಿ ಬಂದು ಹೀಲಾಕತ್ತವ ಅಂದ್ರೆ ನಾವು ಎಷ್ಟೇ ಬೆಳೆದು ರೈತರು ತಿಳ್ಕೊತೀವಿ. ನಾವು ಕಬ್ಬ 10 ಎಕರೆ ಹಚ್ಚಿನಿ, 20 ಎಕರೆ ಹಚ್ಚಿನಿ. ಆದ್ರೆ ನೀವು ನೋಡ್ರಿ ರೈತರದು ತಮ್ಮ ಕಾರಣದಿಂದ ಚಲೋ ಸೆಡ್ ಕಟ್ಟಿರ್ತಾರೆ. ಆದ್ರೆ ಆಕಳುಗಳನ್ನ ಎಮ್ಮೆಗಳನ್ನ ಎಲ್ಲಿ ಕಟ್ಟಿರ್ತಾರೆ ನೋಡ್ರಿಲ್ಲ. ಒಂದು ಚಂದ ಪತ್ರೆ ಅದಾವೆ, ಕೊಳತಿದ್ದು ಹರಿದಿದ್ದು ಪತ್ರೆದಾಗ ಅವ್ರು ನಿಂದಿರ್ಸಿರ್ತಾರೆ. ಆಡ್ಯಾಗ ಅಲ್ಲೇ ನಿಂತಿರ್ತಾವೆ. ಈ ಸಂಸ್ಕೃತಿಯನ್ನು ಹೋಗ್ಲಿಕ್ಕಂದ್ರೆ ಈ ಕೃಷಿ ಮತ್ತೆ ನಾವು ಎಲ್ಲಿ ಬರೋದು ಅಂದ್ರೆ ಮತ್ತೆ ಮೂಲ ಏನಿತ್ತಲ್ಲ ಆ ಕೃಷಿಗೆ ಬರಬೇಕಾಗ್ತದೆ. ಇದು ಅನಿವಾರ್ಯ. ಇದಕ್ಕೆ ನಮ್ಮ ಕೃಷಿ ಈ ವಿಶ್ವವಿದ್ಯಾಲಯದವರು ಇವತ್ತು ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ತಾರೆ. ಸಾಕಷ್ಟು ಸಂಶೋಧನೆ ಮಾಡ್ತಾರೆ. ಇಲ್ಲಿ ಅಷ್ಟೋ ಪ್ರಯೋಗ. ಯಾಕಂದ್ರೆ ಇಲ್ಲೇ ಯಾಕೆ ಕೃಷಿ ಮೇಳ ಮಾಡಬೇಕಂದ್ರೆ ಇಲ್ಲಿ ಅವ್ರು ಏನು ಪ್ರಯೋಗ ಮಾಡ್ಯಾರ ಅದು ರೈತರಿಗೆ ಗೊತ್ತಾಗಬೇಕಾದ್ರೆ ಇಲ್ಲೇ ಮಾಡ್ಬೇಕಾಗ್ತದೆ. ಬೇರೆ ಊರಾಗ ಮಾಡಿದ್ರೆ ಅಲ್ಲಿ ಏನು ಬರೀ ಒಂದು ಪೆಂಡಲ್ ಹಾಕೋದು, ಟ್ಯಾಕ್ಟರ್ ನೋಡೋದು, ಇಂಜನ್ ನೋಡೋದು. ಇಲ್ಲಿ ಇವರೆಲ್ಲ ಸಂಶೋಧನೆ ಮಾಡಿದ್ದು ಇದು ಇರ್ತದೆ. ಯಾಕ್ರಿ ಇದ್ದಾರೆ ಅದನ್ನೆಲ್ಲ ರೈತರು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಸಂಶೋಧನೆ ಮಾಡ್ಯಾರ ಪಾಪ ಸೈಂಟಿಸ್ಟು. ಭಾಳಷ್ಟು ಬದಲಾವಣೆ ಆಗಿದೆ. ಅಪ್ಪಾಜಿ ನೋಡಿದ್ರೆ ಕಳ್ಕಳಿ ನೋಡಿ ಗುಬ್ಬಿಗಳೇ ಇಲ್ಲ, ಮೊಬೈಲ್ನಿಂದ ಹೋಗ್ತಾ ಅಂತ ಹೇಳ್ಬಿಟ್ರೆ ನಮಗೆ. ಈ ನಮ್ಮ ಗೋಶಾಲೆದಾಗ ಹಿಂಗೆ ಕೂತಿರ್ತಾವು ಎಷ್ಟು ವೈರ್ ಇರ್ತದಲ್ಲ, ಅವು ವೈರ್ ತುಂಬಿ ಕೂತಿರ್ತಾವಲ್ಲ. ಅವಕ್ಕೂ ಆಹಾರ ಸಿಗ್ಬೇಕಲ್ಲ. ಒಬ್ಬ ರೈತ ಬಂದಿದ್ದು ನಮ್ಮ ಭಾರತ ಏನು ಸಂಸ್ಕೃತಿ ಇದು ಮಾಡಿದ್ದೀವಲ್ಲ, 10 ಎಕರೆ ಐತಂದ್ರೆ 10 ಎಕರೆನಿಂದ ಅಲ್ಲ, 2 ಎಕರೆ ಈ ನಿಸರ್ಗದ ಸಂಪತ್ತಿಗೆ ಅದು 2 ಎಕರೆ ಮಾಲಕ್ಕೆ ಅದು ಐತಿ. ಅದಕ್ಕೆ ಗಿಡ ಗಂಟಿ ಮೇವ ಎಲ್ಲನೂ ಅದನ್ನು ಮಾಡೋದು. ನಿಂದು 8 ಎಕರೆ ತಿಳ್ಕೊ. ಅಂದಾಗ ಮಾತ್ರ ನಾವು ಏನು ಮಾಡ್ತೀವಿ, ಹೊಲದ ರೋಡ ಒಂದು 30 ಫುಟದ ರೋಡ್, ಒಂದು ಸಾಕರೆ ರೋಡ್ ಅಂತ ಅದನ್ನು ದಾಟಿ ಬಂದಿರ್ತೀವಿ. ಯಾಕಂದ್ರೆ ರೈತರು ಬೆಳೆಯೋದು ಅಲ್ಲೇ ಹೆಚ್ಚು. 1000-1500 ಚೀಲ ಬೆಳೀತಾರೆ. ಉಳ್ಕಿದೆ 8 ಚೀಲ ಬೆಳೀತಾರೆ. ರೋಡೇ ಬಂದು ಮಾಡೋದು. ಕೆಲವೊಂದು ಹಳ್ಳಿಯಾಗ ಕಟ್ಟಕೊಂಡವ್ರು ನಾವು ಒಂದು ಪೊಲೀಸ್ ಪಾರ್ಟಿ ರೋಡ್ ಮಾಡಿದೀವಿ. ಅದು ಯಾವ್ದು ಬರೆಯೋದು ವಿಮಾನ ಹೊಳಿಸಂಕ ಎಲ್ಲರೂ ಬಂದಾರ. 33 ಫುಟ್ ಇದ್ದಿದ್ದು 3 ಫುಟಿಗೆ ಬಂದೈತಿ.
ನಮ್ಗೆ ರೋಡ್ ಮಾಡಲ್ರಿ ನೀವು ಆ ಥರ ಹೌದಪ್ಪ ರೋಡ್ ಎಲ್ಲಿ ನಾನು ತಲೆ ಮೇಲೆ ಮಾಡಿದೆ ಹೋಗಿದ್ವಿ ಕಡೆ ನಾವು ಎ ಸಿ ಎಲ್ಲರೂ ಕರ್ಕೊಂಡು ಹೋದ್ವಿ ಅಡಿ ನಾವು ಮುಂದಿನ ಸಲ ಇಲೆಕ್ಷನ್ ಓಟ್ ಹಾಕಿದ್ದೆ ನೋಡಾಕ ಹಂಗಾದ್ರೆ ಎ ಸಿ ಆಗೈತೆ ಎಂ ಪಿ ಯಾರಿಗೆ ಹಾಕಲಕ್ಕೆ ಹೊಡಿಸ್ಬಿಟ್ಟೆ ರೀ 30 ಫುಟ್ರಿಗೆ ಹರಿ ಮಾಡಿದ್ರಿ ನಮ್ಮ ಊರಿಗೆ ರೋಡ್ ಐತಿಲ್ಲ ಈಗ ಅವಾಗ ಹೋದಾಗ ಕಲ್ಲು ತೊಗೊಂಡು ನಿಂತಿದ್ರು ನಮ್ಮ ಮತ್ತು ರೋಡ್ ಮಗ್ಲೇ ಭಾಳ ಬೆಳೀತಾರೆ ರೈತರು ಎಲ್ಲರೂ ಆ ಒಡ್ಡ ಸ್ವಲ್ಪ ಸರಿಸಿ ಕಟ್ಬಿಟ್ರೆ ನಿನ್ನ ಗಂಟು ಹೋಗ್ತೈತೆ ಒಂದು 2 ಕೋಟಿ ಬಿಟ್ಟು ಅಂದ್ರೆ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಸಂಸದರಾಗ ಅವರೆಲ್ಲ ಹೇಳ್ತಾರೆ ನಾನೇನು ಆ ಭಾಷಣ ಮಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವ್ರು ಸೈಂಟಿಸ್ಟ್ ಹೋದರೆ ಇಲ್ಲಿ ಪ್ರಗತಿಪರ ರೈತರಲ್ಲಿ ಎಷ್ಟೋ ಎಕ್ಸ್ಪೆರಿಮೆಂಟ್ ನೀವು ಮಾಡ್ತೀರಿ ಇವತ್ತೇನು ಕೃಷಿ ಏನು ಎಷ್ಟು ಪ್ರಶಸ್ತಿ ಸಿಕ್ಕು ಸರ್ ನಮ್ಮ ಬಿಜಾಪುರ ಜಿಲ್ಲೆದಾಗ 7 ಅಷ್ಟು ಸಣ್ಣ ಅದಾರ ನಮ್ಮ ರೈತರನ್ನು ಈ ಬೋರ್ವೆಲ್ದಾಗ ಮೆಷಿನ್ ಹೆಂಗೆ ತೆಗಿಬೇಕನ್ನೋ ಕಂಡು ಹಿಡಿದವ್ರು ಬಿಜಾಪುರದಾರೆ ಅದು ತಳಗೆ ಬಿದ್ರೀಗ ನಮ್ಮಲ್ಲಿ ಸಣ್ಣ ಅದಾರ ಅದು ಹೋಗಿ ಅದಕ್ಕೇನೋ ನೆಗ್ಲೆಕ್ಟ್ ಮಾಡಿ ಹಿಂಗೆ ಮಾಡಿ ಮೊದಲು ಬೋರ್ ಇಳಿಸ್ಬೇಕಾದ್ರೆ ಒಂದು ರಾತ್ರಿ ಸುಟ್ಟು ತಂದ್ರೆ ತೆಗಿಲಾಕ್ಬೇಕಾಗ್ತಿತ್ತು ಇಳಿಸ್ಲಾಕ ಒಂದು 3-4 ತಾಸು ಬೇಕಾಗ್ತದೆ ಈಗ ಅದು ಹಳ್ಳಿ ಒಂದು ಜೀಪ್ ತೊಗೊಂಡು ಬಂದು ಅದು ಮುಂದೆ ನಾರೆ ಒಂದು ಬೇರೆ ಇರ್ತೈತಿ ಹಿಂದೆ ಏನೇನೋ ಮಾಡಿ ಅದನ್ನು ರಿಪೇರಿ ಮಾಡಿ ವಿನಾಯಕಲ್ಲಿ ಎಲ್ಲದಲ್ಲ ವಿನಾಯಕ ಅಂದ್ರಲ್ಲ ರೈತರು ನಮ್ಮ ಭೀಮಸೇನ್ ಕೋಕ್ರೆ ಅವರೊಂದು 200 ಎಕರೆ ಮಾಲೀಕರವರು ಅವ್ರ ಮನೆಗೆ ಇಂಜಿನಿಯರ್ ಇದ್ದ ಎಲ್ಲ ಪಟಕದವ್ರವರೇ ಇದ್ರು ಕರೆ ಭಾರಿ ಇಂಜಿನಿಯರ್ಗಳವರೆಲ್ಲ ಎಲ್ಲ ಹೊಸದು ಒಕ್ಕಲ್ತಂದಾಗ ಎಷ್ಟೋ ಮಂದಿ ನಮ್ಮ ಇಂಡಿ ತಾಲೂಕದಾಗ ಹಂಜಿಗೆಯವರಲ್ರಿ ನೆಬೇನು ಅವರು ಈಗ ರೈತರದ್ದು ದೊಡ್ಡ ಒಂದು ಸಂಶೋಧನೆ ಐತೆ ಅವರು ಸೈಂಟಿಸ್ಟ್ ತಂಗೆ ಅದಾರ ಅವ್ರು ಕಲೀಲಾರ ಸೈಂಟಿಸ್ಟ್ರು ಇವ್ರು ಕಲಿತ ಸೈಂಟಿಸ್ಟ್ ಇವೆರಡೂ ಕೂಡ್ಬೇಕು ಕೂಡಿ ರೈತರ ಇವತ್ತೇನು ಕಾರ್ಯಕ್ರಮ ಇವತ್ತು ನಿಜಕ್ಕೂ ಖುಷಿ ಪಡ್ಬೇಕು ನಾವು ಇಷ್ಟೆಲ್ಲ ಸೈಂಟಿಸ್ಟ್ಗಳು ಪ್ರಯತ್ನ ಮಾಡಿ ಹೊಸ ಸಂಶೋಧನೆ ಮಾಡಿ ಸರ್ಕಾರನೂ ಬೆಂಬಲ ಕೊಡಬೇಕು ಇವತ್ತು ನಮ್ಮ ಕುಲಪತಿಗಳು ಇವತ್ತು ಇಲ್ಲೇ ಅದಾರ ಇದು ಭಾಳ ಹಳೆಯ ಒಂದು ಎಟ್ಟಳ್ಳಿ ಫಾರ್ಮ್ ಅಂದ್ರೆ ನಾವು ಸಣ್ಣವರಿದ್ದಾಗ ಇಲ್ಲಿ ಇಲಾಚಿಕಾಯಿ ಹರಿಲಕ್ಕೆ ಬರ್ತಿದ್ವಿ ಮರದಲ್ಲಿ ಇಲಾಚಿ ಗಿಡ ಆಯ್ತು ಸಾಲ್ಕ ಹುಡಿ ಒಂದು ಇದು ಮಾಡ್ಕೊಂಡು ಬಂದು ಹಿಂಗೆ ಹರಕ್ಕೆ ತಿಂದು ಕೂಡ ಹೋಗೋರು ಇಲ್ಲಿ ಯಾರು ಹೊಡ್ಲಿಕ್ಕೆ ಬಂದ್ರ ಇಲ್ಲಿ ಮುಂದಿದ್ದು ಇಲ್ಲಿ ಅವಾಗಿನಿಂದ ಇದು ಒಂದು ಸಂಸ್ಥೆ ಬೆಳೆದದ ನಮ್ಮೆಲ್ಲ ವಿಜ್ಞಾನಿಗಳು ಒಳ್ಳೆ ಕೆಲಸ ಮಾಡ್ಯಾರ ನಾವು ಇಷ್ಟೇ ಹೇಳೋದು ಮೂಲ ಏನೈತೆ ಕೃಷಿ ವ್ಯವಸ್ಥೆ ಮತ್ತೆ ಬರಬೇಕಾದ್ರೆ ಎಲ್ಲರ ಮನ್ಯಾಗ ಒಂದು ಆಕಳ ಕಟ್ರಿ 2 ಆಕಳ ಕಟ್ರಿ ಆಕಳ ಕಟ್ಲಿಕ್ಕೆ ಆ ಮನೆ ಒಳ್ಳೇದಾಗ್ಬೇಕಂದ್ರೆ ನಿಮ್ಮ ಹೆಂಗೆ ಒಂದು ಕಾರ್ ತೊಗೊಂಡು ಒಂದು ಸೆಟ್ ಕಟ್ತಿರಲ್ಲ ಆಕಳಕ್ಕೂ ಒಂದು ಚಲೋ ಸೆಟ್ ಕಟ್ಟಿ ಒಳಗೆ ಅದಕ್ಕೆ ತಿನ್ನಿಸ್ರಿ ಉಣಿಸ್ರಿ ಎಲ್ಲಿ ಪಾನ್ ಪರಾಗ ಗುಟ್ಟಾಗ ತಿಂದು ಸಾಯ್ತೀರಿ ಅದ್ರ ಬಗ್ಗೆ ಅದಕ್ಕೆ ಹೋಗೈತಿ ನಾವು ಹಾಕಿದ್ರೆ ಒಂದು ಅರ್ಧ ಲೀಟ್ರ್ ಹಿಂಡಲ್ಲ ಒಂದು ಆಕಳ ಇತ್ತಂದ್ರೆ ಎಷ್ಟೋ ಎಕರೆ ಇವತ್ತು ಗೊಬ್ಬರ ತಯಾರು ಮಾಡ್ಬೇಕು ಪಂಚಗವ್ಯ ತಯಾರು ಮಾಡಿ ನಮ್ಮಲ್ಲೆಲ್ಲ ಮಾಡ್ತಿರ್ತೀವಿ ಪಾಪ ಮಜ್ಜಿಗೆ ಒಯ್ಲಕ್ಕೆ ಬರ್ತಾರೆ ರೈತರು ಯಾರು ಅದು 100 ರೂಪಾಯಿಗೆ ಇದು 30 ರೂಪಾಯಿಗೆ ಮಾಡ್ತೀವಿ ಲೀಟ್ರ್ ಇದು ಅವ್ರು ಕೆಟ್ಟ ಬಿಳಿ ಅದನ್ನು ಸಮೀಪ ಪರಿಸ್ಬೋದು ಅಂಥ ಮಜ್ಜಿಗೆ ನಮ್ಮಲ್ಲಿ ಬಂದು ಹೋಯ್ತಾರೆ ಗೋಶಾಲದಾಗ ಪಂಚಗವ್ಯ ತಯಾರು ಮಾಡ್ತಾರೆ ಗೋಮೂತ್ರ ಎಷ್ಟು ಶ್ರೇಷ್ಠ ಐತೆ ನಮ್ಮಲ್ಲಿ ಪೇರು ಗಿಡ ಮಾವಿನ ಗಿಡ ಹಚ್ಚಿನ್ರಿ ಮಾವಿನ ಗಿಡಕ್ಕೆ ಹೂ ಇಟ್ಟುಬಿಟ್ಟು ನೋಡ್ಬಿಟ್ರೆ ಬರೀ ನಾವು ಏನೂ ಹಾಕೋದಿಲ್ಲ ಯೂರಿಯಾ DAP ಬರೀ ಇದು ಏನು ದಿನ ತೊಳಿತಾರಲ್ಲ ಒಯ್ದು ಅದಕ್ಕೆ ಹಾಕೋದೇ ಬರೀ ನಮ್ಮ ಗೋಶಾಲೆದೊಳಗೆ ನೋಡ್ರಿ ಆಕಳುಗಳು ಎಂತಿಂತ ಆಕಳದವು ಅದಕ್ಕೆ ನಾವು ಇಷ್ಟೇ ವಿನಂತಿ ಮಾಡ್ಬೋದು ರೈತರು ಇನ್ನು ಕೃಷಿನೇ ಮಾಡಿರಿ ಕಟಕರಿಗೆ ಆಕಳ ಕೊಡೋದಿಲ್ಲ ಒಂದು ಎರಡನೇದು ಮನ್ಯಾಗ 1-2 ಆಕಳ ಕಟ್ತೀವನ್ನಂಥದ್ದು ಮಾಡಿದ್ರೆ ನಿಮ್ಮ ಒಕ್ಕಲ್ತನ ಉಳಿತದ ಯಾಕಂದ್ರೆ ಈ ದೇಶದಲ್ಲಿ ಕೃಷಿ ಅನ್ನೋಂಥದ್ದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಗೋ ಸಂಪತ್ತು ಹೋಯ್ತಂದ್ರೆ ಅದ್ರ ಜೊತೆ ಲಕ್ಷ್ಮೀನ ಹೋಗ್ಬಿಡ್ತಾರೆ ಲಕ್ಷ್ಮೀ ಬಾಲಕ್ಕೆ ಪೂಜೆ ಮಾಡ್ತೀವಿ ಯಾಕಂದ್ರೆ ಲಕ್ಷ್ಮೀ ಬಂದು ಅಲ್ಲಿ ಕೂತಳು ಎಲ್ಲ ಕಡೆ ಜಾಗ ಫುಲ್ಲಾಗಿತ್ತು ನಾ ಎಲ್ಲಿ ಕುಂಡ್ರಲ್ಲ ಅಂತ ಕೇಳೋರು ಇಲ್ಲಿ ಹೋಗಿ ನೀರು ಕುಂಡ್ರಲ್ಲಿ ಎಂಡೆ ಹಾಕಲ್ಲಿ ಕುಂಡ್ರತಾವೆ ಇವತ್ತು ಆಕಳ ಪೂಜೆ ಗುಜರಾತ್ನಾಗ ಅದು ಮಾಡಿದ್ವಿ ಮೊದಲು ಪೂಜೆ ಮಾಡ್ತಾರೋ ಎಲ್ಲಿ ಬಾಲಕ ಪೂಜೆ ಮಾಡಿ ಮುಂದೆ ಮಾರಿಗೆ ಪೂಜೆ ಮಾಡ್ತಾರೆ ಬಾಲದಾಗನೇ ಯಾರು ಕೂತಾರ ಲಕ್ಷ್ಮಿ ಕೊಡ್ತಾಳೆ ಅಂದ್ರೆ ಬಾಲದಾಗ ಏನೈತೆ ಗೋಮೂತ್ರ ಸಗಣಿ ಒಳಗೆ ಐತಿ ಲಕ್ಷ್ಮಿ ಅನ್ನುವಂಥದ್ದು ಇದೊಂದು ಉದಾಹರಣೆ ಹೇಳಿ ನಾವು ನಮ್ಮ ಕುಲಪತಿ ಅಂದರು ಏನ್ರಿ ಭಾಳ ನೀವು ಸಾಫ್ಟ್ ಇದ್ದೀರಲ್ಲ ಆತಂದು ಅಲ್ಲಿ ವಿಧಾನಸೌಧದಾಗ ನೋಡಿದ್ರೆ ಭಾಳ ಒಬ್ಬರು ವೀರಭದ್ರ ನಾವ್ತಾ ಇರ್ತಲ್ಲ ಇಲ್ಲಿ ಮಾತ್ರ ಹಿಂಗೆ ಮಾತಾಡ್ತಲ್ಲ ನಾ ಹಂಗೆ ಇದ್ದೀನಂದ್ರೆ ಎಲ್ಲರಿಗೂ ಅದನ್ನೇ ಮಾತಾಡೋದು ನಡೀಲಿಲ್ಲ
ಯಾವಾಗ ಬಂದಾಗ ಕಟ್ಟಿಬೇಕು ಮತ್ತೆ ಸಾಲ್ತಾವ. ಅದಕ್ಕೆ ನಾ ತಿರುಪತಿ ನಾ ಹಾಗೆ ಹೇಳಿದ್ದೀನಿ ಸರ. ನಮ್ಮ ಜಿಲ್ಲಾದಾಗ ಯಾವ ಅಧಿಕಾರಿಗಳಿಗೂ ಅವ್ರನ್ನ ಮೆತ್ತಿರ್ತಾರೆ. ಏನ್ರಿ ಈಗ ಯತ್ನಾಳ್ ಮತಕ್ಷೇತ್ರ ನೀ ಕೆಲಸ ಮಾಡ್ತೀಯ ಅಂತ ಚಕ್ರಮ್ಮ ಟಿಕ್ಕದ ಅವನ ಕೈ ಗಂಟು ಹಿಡಿದಿರ್ತಾರೆ. ಅವ್ರು ಬಂದವ್ರು ಅವ್ರು ಹೇಳ್ತಾರೆ ಮಹಿಳಾ ಅವನಂತ ಒಳ್ಳೆ MLA ಆಗಲಿಲ್ಲ ಅಂತಾರೆ. ಅದನ್ನು ಆ ರೀತಿ ಪ್ರಗತಿ ಅಭಿವೃದ್ಧಿ ಬಂದಾಗ ನಾಡಗೌಡರಾಗಲಿ, ಕಟಗರಗೊಂಡರಾಗಲಿ, MB ಪಾಲ್ರಾಗಲಿ ನಾವು ಅಭಿವೃದ್ಧಿ ಮಾಡೋರಿಗೆ ಜೈ ಐತೆ, ಕೆಟ್ಟ ಮಾಡೋದ್ರಿಗೆ ಉಲ್ಟಾ ಬೀಳುತ್ತೆ ಅಷ್ಟೇ. ಹಂಗನೇ ಉದ್ಧಾರ ಆಗೈತೆ ಬಿಜಾಪುರ ಅಂದ್ರೆ ಎಂದೂ ಆಗ್ತದೆ. ಅಷ್ಟು ಹೇಳಿ ಈ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಬಂದೇಶಿ ನಾನು 2 ಮಾತು ಮುಗಿಸ್ತೀನಿ. ಜೈ ಬೇಕಲ್ಲ. ಮಾನ್ಯರಿಗೆ ಧನ್ಯವಾದಗಳು. ಹಳೆ ಬೀರು ಹೊಸ ಚಿಗುರು ಬೆರೆತಿರಲು ಮರಸೊಗಸು ಎಂಬಂತೆ ಈಗ ಸರ್ ಹೇಳಿದಂಗೆ ಪದವಿ ಪಡೆದ ವಿಜ್ಞಾನಿಗಳು ಹಾಗೂ ಅನುಭವದ ಮೂಲಕ ಆದ ವಿಜ್ಞಾನಿಗಳು ಮೇಳೈಸಿ